ಮನುಷ್ಯರ ಮನಸ್ಥಿತಿ ಎಷ್ಟು ಕೀಳುಮಟ್ಟಕ್ಕೆ ಇಳಿದ್ಬಿಟ್ಟಿದೆ ಅಂತಂದ್ರೆ ಎಲೆ ಅಡಿಕೆ ಉಗ್ದಿದ್ದಕ್ಕೂ ಎರಡು ಕುಟುಂಬಗಳ ನಡುವೆ ಹೊಡಿ ಬಡಿ ನಡೆದಿದೆ. ಹಾಡಹಗಲೇ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದೆ. ಅಂದ್ರೆ ಹೊಡೆದಾಡೋದಕ್ಕೆ ದ್ವೇಷ ಮಾಡೋದಕ್ಕೆ ಕಾರಣನೇ ಬೇಕಾಗಿಲ್ಲ ಅನ್ನೋ ತರ ಆಯ್ತು. ಅಂಥದ್ರಲ್ಲಿ ಎಲೆ ಅಡಿಕೆ ಉಗಿದ್ಬಿಟ್ರೆ ಅದಕ್ಕಿಂತ ದೊಡ್ಡ ಕಾರಣ ಇನ್ನೊಂದು ಏನಾರು ಇದೆಯಾ ಹೊಡೆಯಕ್ಕೆ ಬಡಿಯಕ್ಕೆ? ಬೆಂಗಳೂರು ಹೊರವಲಯದ ಬಿಲ್ಲಾಪುರದಲ್ಲಿ ನಡೆದಿರೋ ಘಟನೆ. ಕಬ್ಬಿಣದ ರಾಡು ದೊಣ್ಣೆಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಎಲೆ ಅಡಿಕೆ ಜಗೀತಾ ಮನೆ ಎದುರು ಒಬ್ರು ವಯಸ್ಸಾದವರು ಕೂತಿದ್ರು, ವೃದ್ಧೆ ಒಬ್ರು ಕೂತ್ಕೊಂಡಿದ್ರು. ರಸ್ತೆ ಮೇಲೆ ಎಲೆ ಅಡಿಕೆ ಉಗ್ದಿದ್ದ ವೃದ್ಧೆ ಮುನಿಯಮ್ಮ. ಈ ವೇಳೆ ರಸ್ತೆ ಮೇಲೆ ತೆರಳುತ್ತಿದ್ದ ಕೃಷ್ಣಮೂರ್ತಿ ಗರಂ ಆದ್ರು. ಸರ್ಜಾಪುರ ಠಾಣೆಯಲ್ಲಿ 9 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಹೌದು, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ರಸ್ತೆ ಮಧ್ಯೆ ಎಲೆ ಅಡಿಕೆ ಉಗಿಯೋದಾಗ್ಲಿ ಅಂದ್ರೆ ಡು ನಾಟ್ ಸ್ಪ್ಲಿಟ್ ಅಂತ, ಉಗಿಬಾರ್ದು. ಏನುವೆ ವಯಸ್ಸಾದವರು ಗೊತ್ತಾಗಿಲ್ಲ, ಏನೋ ಮಾಡಿಬಿಟ್ರು. ಅಷ್ಟಕ್ಕೆ ಇಲ್ಲಿ ಹೊಡಿ ಬಡಿ ಎಲ್ಲ ಶುರುವಾಗಿದೆ. ಈ ವೇಳೆ ರಸ್ತೆ ಮೇಲೆ ಹೋಗ್ತಿದ್ದಂಥ ಕೃಷ್ಣಮೂರ್ತಿ ಅವರು ಗರಂ ಆದ್ರು. 9 ಜನರ ಮೇಲೆ FIR ಆಗಿದೆ. ನೋಡಿ ಯಾವ ತರ ಒಬ್ಬ ಹೆಣ್ಮಗಳ ಸೆರ್ಗಿಗೆ ಕೈ ಹಾಕಿ ಯಾವ ತರ ಎಳಿತಾನೆ ನೋಡಿ ಅವನು. ಹೆಣ್ಮಗಳನ್ನ ಎಳೆದು ಸೆರ್ಗಕ್ಕೆ ಕೈ ಹಾಕಿ ಬೀದಿಗೆ ಎಳೆದು ಹೊಡಿತಾನಾತ ನೋಡಿ. ಎಲ್ಲಿ ಹಿಡ್ಕೊಳ್ತಾನೆ ನೋಡಿ, ಒಳ್ಳೆ ಗಂಡಸರು ಕಾಲರ್ ಪಟ್ಟಿ ಇಳಿಯಲ್ವಾ ಹಂಗೆ ನೋಡಿ ಅವನು ಯಾವ ತರ ಸೀರೆ ಸೆರ್ಗಕ್ಕೆ ಕೈ ಹಾಕಿ ಎಳೆದು ಹೊಡಿತಾನೆ ಅಂತ ಹೇಳಿ. ಅವನೇನು ಮನುಷ್ಯನೇನ್ರಿ ಅವನು? ಅವನೇನು ನಾಗರಿಕನ ಅವನು? ಒಬ್ಬ ಹೆಣ್ಮಗಳ ಮೇಲೆ ಆ ರೀತಿ ಕೈ ಹಾಕ್ತಾನಲ್ಲ ಅವನೇನು ಮನುಷ್ಯನ? ಅಲ್ಲೊಬ್ಬ ಹೆಂಗಸು ಕೂಡ ಇದ್ದಾಳೆ ನೋಡಿ. ಅವನು ಯಾವ ರೀತಿ ಸೀರೆ ಸೆರಗಿಡ್ದು ಎಳೆದು ಹೊಡಿತಾನೆ ನೋಡಿ. ಅವನೇನು ಹುಚ್ಚನ ಇಲ್ಲ ಕುಡುಕ್ನ? ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬಿಲ್ಲಾಪುರದಲ್ಲಿ ನಡೆದಿರೋ ಘಟನೆ ಇದು. ಒಂದಷ್ಟು ಜನ ಹೆಂಗಸರಿದಾರಲ್ಲಿ. ಹಾಡ ಹಗಲೇ ಎರಡು ಕುಟುಂಬಗಳ ನಡುವೆ ನಡೆದಿರೋ ಮಾರಾಮಾರಿ. ಅಲ್ಲೊಬ್ಬ ಮಗಳು ನಡಿಯಪ್ಪ ನೀನು ಅಂತ ಹೇಳಿ ಕರ್ಕೊಂಡು ಹೋಗಕ್ ನೋಡ್ತಾಳೆ, ಆದ್ರೂ ಬಿಡೋದಿಲ್ಲ ಅವನು. ನೋಡಿ ಹೆಂಗ್ ಹೊಡಿತಾನೆ ನೋಡಿ ಆ ಹೆಣ್ಮಗಳಿಗೆ. ಇವರೆಲ್ಲ ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೋ ಅಪ್ಪ ಗೊತ್ತಾಗೋದಿಲ್ಲ. ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಎಲೆ ಅಡಿಕೆಯನ್ನ ಒಬ್ಬ ವಯಸ್ಸಾದವರು ಯಾರೋ ಜಗಿತಾ ಇದ್ರು, ಆ ವೃದ್ಧೆ ಬೀದಿಯಲ್ಲಿ ಉಗಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ಹೆಂಗಸಿನ ಸೆರಗಿಗೆ ಕೈ ಹಾಕಿ ಎಳೆದು ಹೊಡೆಯೋ ಅಷ್ಟು ಮಟ್ಟಿಗೆ ಈತ ಹೋಗ್ತಾನೆ ಅಂತ ಹೇಳಿದ್ರೆ, ಯಾಕೆ ಎರಡು ಕುಟುಂಬಗಳಿಗೂ ಮೊದಲಿಂದ ಆಗ್ತಾ ಇರ್ಲಿಲ್ವಾ? ಏನು ಆತನ ಕಥೆ ಏನು? ಎಸ್ ಸಿಂಧೂರ, ಈ ಒಂದು ಘಟನೆ ಆಗಿರುವಂತದ್ದು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಲ್ಲಾಪುರದಲ್ಲಿ. ಮುನಿಯಮ್ಮ ಅನ್ನುವ ವೃದ್ಧೆ ರಸ್ತೆ ಬದಿಯಲ್ಲಿ ಕುತ್ಕೊಂಡು ಎಲೆ ಅಡಿಕೆಯನ್ನ ಹಾಕ್ತಿದ್ರು. ಕೃಷ್ಣಮೂರ್ತಿ ಆ ಒಂದು ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಆಕೆ ರಸ್ತೆಯಲ್ಲಿ ಎಲೆ ಅಡಿಕೆಯನ್ನ ಒಗಿತಾರೆ. ನನ್ನ ಮೇಲೇನೋ ಒಗಿಯೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕೃಷ್ಣಮೂರ್ತಿ ಏನೋ ಗಲಾಟೆಯನ್ನ ಮಾಡ್ತಾರೆ. ಜೊತೆಗೆ ಆ ಒಂದು ವೃದ್ಧೆಯನ್ನ ಹಿಗ್ಗಾಮುಗ್ಗಿ ಹೊಡಿತಾನೆ. ಅದಾದ ನಂತರ ಅವರ ಕುಟುಂಬಸ್ಥರು ಕೂಡ ಸ್ಥಳಕ್ಕೆ ಬಂದು ಅವರು ಏನು ಪರಸ್ಪರ ಬಡಿದಾಡಿಕೊಂಡಿರುವಂತ ಒಂದು ಘಟನೆ ಆಗಿರುತ್ತದೆ. ಈ ಬಗ್ಗೆ ವೃದ್ಧೆಯ ಸೊಸೆ ಸುಮಾ ಎಂಬುವರು ಅಂತ ಪ್ರಕರಣ ಕೂಡ ದಾಖಲಾಗಿದೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ. ಈ ಒಂದು ವಿಚಾರವಾಗಿ ನಾವು ಗಮನಿಸಿದ್ರೆ ಮೊದಲೇ ಇವರ ಎರಡು ಕುಟುಂಬಗಳ ನಡುವೆ ವೈಮನಸ್ಯ ಇತ್ತು ಅನ್ನೋ ಒಂದು ಶಂಕೆ ಸಹ ವ್ಯಕ್ತವಾಗ್ತಿದೆ. ಈಗಾಗಲೇ ಸರ್ಜಾಪುರ ಪೊಲೀಸರು ಅವರನ್ನ ವಶಕ್ಕೆ ಕೂಡ ಪಡೆದಿರುವಂತದ್ದು. ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ವಿಚಾರಣೆಯ ನಂತರ ಇನ್ನಷ್ಟು ಸತ್ಯಾಸತ್ಯತೆ ಹೊರಬರಬೇಕಿದೆ ಸಿಂಧೂರ. ರಾಘವೇಂದ್ರ, ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಆತ ಏನಾದ್ರು ಕುಡ್ದಿದ್ರ ಏನ್ ಕತೆ ಅಂತ ಹೇಳಿ. ಆ ಒಬ್ಬ ಹೆಂಗಸಿನ ಸೀರೆ ಸೆರಗಿಗೆ ಕೈ ಹಾಕಿ ಬೀದಿಲಿ ಎಳ್ಕೊಂಡು ಒಳ್ಳೆ ಗಂಡಸರು ಕಾಲರ್ ಹಿಡ್ಕೊಂಡು ಹೊಡಿತಾರಲ್ಲ ಆ ತರ ಹೊಡಿತಾನೆ ಆತ. ಮನುಷ್ಯತ್ವ ಇಲ್ದೇ ಇರೋ ತರ ವರ್ತಿಸ್ತಾನೆ. ಪೊಲೀಸರು ಏನ್ ಹೇಳ್ತಿದ್ದಾರೆ? ಈ ಹಳೆಯ ವೈಷಮ್ಯ ಅಂತಂದ್ರೆ ಏನ್ ಕತೆ? ಇವರಿಬ್ರು ಹೊಡೆದಾಟಗಳು ನೋಡ್ತಾ ಇದ್ರೆ ಅಂತ ಅನ್ನಿಸ್ತಾ ಇದೆ ರಾಘವೇಂದ್ರ. ಸಿಂಧೂರ, ಈ ಒಂದು ವಿಚಾರವಾಗಿ ಪೊಲೀಸರು ಇನ್ನೂ ಸಹ ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಒಂದು ಯಾವುದೇ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ವಿಚಾರಣೆ ನಡೀಬೇಕು. ಈಗಾಗಲೇ ಏನು ಗಾಯಗೊಂಡಿರೋರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಅವರಿಂದ ಕೂಡ ಈಗಾಗಲೇ ಆ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿರುವಂತದ್ದು. ಜೊತೆಗೆ ಕೃಷ್ಣಮೂರ್ತಿಯನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಮದ್ಯಪಾನ ಮಾಡಿದ್ನ ಇಲ್ಲವಾ ಒಂದು ಅದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಕೂಡ ಬಿಟ್ಟುಕೊಟ್ಟಿಲ್ಲ. ಒಂದು ವಿಚಾರಣೆಯ ನಂತರ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೇವೆ ಅಂತೇಳಿ ಪೊಲೀಸರೇ ಅಧಿಕೃತವಾಗಿ ಒಂದು ಮಾಹಿತಿಯನ್ನ ಕೊಡಿರುವಂತದ್ದು ಸಿಂಧೂರ. ವಿಚಾರಣೆ ಆದ ನಂತರ ನಮಗೂ ಕೂಡ ಮಾಹಿತಿ ದೊರೆಯುತ್ತೆ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.